ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳ ಈ ದಿನ ತಾರೀಕು 17/11/2025 ಸೋಮವಾರ, ದಕ್ಷಿಣಾಯನ ಶರದ್ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ. ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ ಇರ್ತಕ್ಕಂಥದ್ದು ಮತ್ತು ಪ್ರದೋಷ ಇರ್ತಕ್ಕಂಥದ್ದು. ಈ ದಿನ ಆ ಪ್ರದೋಷ ಕಾಲದಲ್ಲಿ ಒಂದು ಅನುಷ್ಠಾನವನ್ನು ಮಾಡಿ ತುಂಬ ಚೆನ್ನಾಗಿರ್ತದೆ. ಸೋಮವಾರ ದಿನ ಪ್ರದೋಷ ಬಂದಿರೋದ್ರಿಂದ ಶಿವನ ಆಲಯದಲ್ಲಿ ಆ ಪ್ರದೋಷದ ಸಮಯದಲ್ಲಿ ಕೂಷ್ಮಾಂಡದ ದೀಪವನ್ನು ಅಂಟಿಸ್ಬೇಕು. ಆವಾಗ ನೋಡಿ ಎಷ್ಟು ತುಂಬ ಚೆನ್ನಾಗಿರ್ತೀರ ನೀವೆಲ್ಲ ಅಂತಂದರೆ, ಅಷ್ಟು ಸಂತೋಷವಾಗಿ ಲವಲವಿಕೆಯಾಗಿರ್ತಕ್ಕಂಥದ್ದು ಮನೆಯ ವಾತಾವರಣ. ಅದರಲ್ಲೂ ಕಾಲಭೈರೇಶ್ವರನ ದೇವಸ್ಥಾನದಲ್ಲಿ ಕೂಷ್ಮಾಂಡದ ಒಂದು ದೀಪವನ್ನು ಅಂಟಿಸಿದಾಗ ಅದರಲ್ಲಿರ್ತಕ್ಕಂಥ ವೇರಿಯೇಷನ್ನೇ ಬೇರೆ. ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು ಮತ್ತು ಅರ್ಚನೆ ಮಾಡ್ತಕ್ಕಂಥದ್ದು, ಶತನಾಮಾವಳಿಗಳನ್ನು, ರುದ್ರನ ನಮಕ ಚಮಕವನ್ನು ಪಠನೆ ಮಾಡ್ತಕ್ಕಂಥದ್ದು ಈ ಸೋಮವಾರದಿಂದ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಶುಭ ಕಾಲ ಬಂದು 6 ಗಂಟೆಯಿಂದ 7:30ವರೆಗೂ, ಮತ್ತು ಮಧ್ಯಾಹ್ನ 9 ಗಂಟೆಯಿಂದ, ಅಂದರೆ ಮಧ್ಯಾಹ್ನ ಅಂತಂದರೆ ಸುಮಾರು ಒಂದು 3 ಗಂಟೆ 4 ಗಂಟೆ ಸಮಯದಲ್ಲಿ ಆ ಒಂದು ಒಳ್ಳೆಯ ಛಾಯೆಯ ಕಾಲ ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿ ನೀವು ಆ ಒಳ್ಳೊಳ್ಳೆಯ ಒಂದು 3 ಗಂಟೆ 10 ನಿಮಿಷದಿಂದ 4 ಗಂಟೆ ಈ ಸುಮಾರಿಗೆ ನೀವು ದೀಪವನ್ನು ಅಂಟಿಸೋದ್ರಿಂದ ತುಂಬ ಒಳ್ಳೆಯದು. ಅಲ್ಲಿ ಕೂಷ್ಮಾಂಡದ ಬಲಿಯನ್ನು ಮಾಡ್ತಕ್ಕಂಥದ್ದು, ಕೂಷ್ಮಾಂಡದ ದೀಪವನ್ನು ಅಂಟಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದು ಪ್ರದೋಷ ಕಾಲದಲ್ಲಿ ಈಗ ಮಾಡ್ಕೊಳ್ಳಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ಳಿ, ಅಷ್ಟೊಂದು ಚೆನ್ನಾಗಿಲ್ಲ. ಮಿಥುನ ರಾಶಿಯವರಿಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈ ದಿನ ಖುಷಿಯಾಗಿ ಲವಲವಿಕೆಯಾಗಿರ್ತೀರ. ಇನ್ನು ಕಟಕ ರಾಶಿಯವರಿಗೆ ಸುಖ, ಸಂತೋಷ, ಭಾಗ್ಯದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಸಿಂಹರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು, ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ಸ್ವಲ್ಪ ಅವಶ್ಯಕತೆ ತೊಗೊಂಡ್ಬಿಡಿಯೋದು. ಕನ್ಯಾ ರಾಶಿಯವರಿಗೆ ಮಹತ್ವವಾಗಿರ್ತಕ್ಕಂಥ, ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಅವಲಂಬಿತವಾಗಿರ್ತದೆ. ಕೇರ್ಫುಲ್ ಆಗಿರಿ. ಏನಾದ್ರು ಬೇರೆಯವ್ರಿಗೆ ಮಾತು ಕೊಡಬೇಕು ಅಂದ್ರೆ ಹುಷಾರಾಗಿ ಮಾತು ಕೊಡಿ. ಇನ್ನು ತುಲಾ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ, ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಇನ್ನು ವೃಶ್ಚಿಕ ರಾಶಿಯವರಿಗೆ ವಿಸ್ಮಯದ ದಿನ ಅಂತಲೇ ಹೇಳ್ಬೋದು ಈ ದಿನ. ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ದೂರ ಪ್ರಯಾಣ, ಅನಿರೀಕ್ಷಿತವಾಗಿರ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಸಂತೋಷದಿಂದ ಕಾಲ ಕಳೀತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಧನುಷು ರಾಶಿಯವ್ರಿಗೆ ಬಂದು ಎಲ್ಲವನ್ನೂ ಮರ್ತೋಗ್ತಕ್ಕಂಥದ್ದು, ನಿಮಗೆ ಮರುವು ಎಲ್ಲನೂ ಮರ್ತಿ ಹೋಗ್ತಾ ಇರ್ತೀರ. ಯಾರೇ ಹಿಂದೆ ಹೆಲ್ಪ್ ಮಾಡಿರ್ತಕ್ಕಂಥ ಸಹಾಯ ಮಾಡಿದರೂ ಕೂಡ ಈ ದಿನ ಅದನ್ನು ಯಾವುದೇ ಕೇರ್ ಮಾಡೋದಿರ, ನೆನಪಲ್ಲಿ ಇಟ್ಕೊಳ್ದಿರೇ ಎಲ್ಲ ಮರ್ತೋಗಿ ಫರ್ಗೆಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಮಕರ ರಾಶಿಯವ್ರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು, ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವ್ರಿಗೆ ಸ್ವಲ್ಪ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ, ಸ್ವಲ್ಪ ತಾಳ್ಮೆಯಿಂದಿರಿ, ಕರುಣೆ ತೋರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಬೇರೆಯವ್ರ ಮೇಲೆ. ಇನ್ನು ಮೀನರಾಶಿಯವರಿಗೆ ಸಂತದ ದಿನ ಅಂತ ಹೇಳ್ಬೋದು. ಸಂತೋಷದಾಯಕವಾಗಿ ಒಳ್ಳೆ ಭಕ್ತಿ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಕೋರ್ಟ್ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಎಲ್ಲವನ್ನೂ ನಿಮಗೆ ಸರಿಯಾಗುತ್ತೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳು ಉಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ.